ವೃಶ್ಚಿಕ ರಾಶಿಯವ್ರಿಗೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ವೃಶ್ಚಿಕ ರಾಶಿಯವ್ರಿಗೆ ಗುರುವಿನ ದೃಷ್ಟಿ ಬೀಳ್ತಾಯಿತ್ತು, ಐದನೇ ದೃಷ್ಟಿ. ಆದ್ರೆ ಈಗ ಈ ಒಂದು 5ನೇ ತಾರೀಕಿಂದ, ಡಿಸೆಂಬರ್ 5ನೇ ತಾರೀಕಿಂದ ಮತ್ತೆ ಗುರು ಬದಲಾವಣೆ ಆಗ್ತಾ ಹೋಗುತ್ತೆ. ಗುರು ಬದಲಾವಣೆ ಅಂತಂದ್ರೆ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಆಗತ್ತೆ. ಆ ಮಿಥುನ ರಾಶಿಯಾಗಿ ಗುರುವಿನ ಬದಲಾವಣೆ ಆದಾಗ ಎಲ್ಲೋ ಒಂದ್ ಕಡೆ 8ನೇ ಮನೆ ಗುರು ನಿಮ್ಗೆ ಯೋಗವನ್ನ ಕೊಡೋದಿಲ್ಲ, ಗುರುಬಲ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಸಪ್ತಮ 7ನೇ ಮನೆಯವನು ಮತ್ತೆ 12ನೇ ಮನೆಯವನು ಶುಕ್ರ ನಿಮ್ಮ ಒಂದು ರಾಶಿಗೆ ಬಂದಿರ್ತಾನೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಕುಜ ಕೂಡ ನಿಮ್ಮ ಮನೇಲೆ ಇರೋದು ಒಂದು ಯೋಗ, ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಏನೇನೆಲ್ಲ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದಾವೆ ಆ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಹೋಗ್ತವೆ. ಭಯ ಭೀತಿ ಬೇಡ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಾತು ತುಂಬಾ ಕರೆಕ್ಟ್ ಆಗಿರ್ಬೇಕಾಗತ್ತೆ. ನಿಮ್ಮ ಮಾತಿಂದ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳೋದು ಅಥವಾ ಮಾತಾಡ್ತಾ ಯಾವುದೋ ಒಂದು ಕಾಂಟ್ರವರ್ಸಿಗೆ ಹೋಗೋದು ಅಥವಾ ಎಲ್ಲೋ ಒಂದ್ ಕಡೆ ನೀವು ರಾಜಕೀಯದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಅವರಂತೂ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾರಿಗಾದ್ರೂ ನೀವು ಮಾತು ಕೊಟ್ಟಿದ್ರೆ ಆ ಮಾತನ್ನೇ ಒಂದು ದೊಡ್ಡ ಒಂದು ಆಯುಧವಾಗಿ, ಅಸ್ತ್ರವಾಗಿ ತಗೊಂಡು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ನಡೀತಾ ಹೋಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಜೊತೆಗೆ ನೋಡಿ ಸೂರ್ಯ ಮತ್ತೆ ಬುಧ, ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತೀರಾ ಅವ್ರಿಗೆಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವ್ರಿಗೆ ನಿಮ್ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಾಗ್ತವೆ. ಮತ್ತೆ ನೋಡಿ ನಿಮ್ಗೆ 4ನೇ ಮನೇಲಿ ರಾಹು, 5ನೇ ಮನೇಲಿ ಶನಿ, 5ನೇ ಮನೇಲಿ ಶನಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇರುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಮತ್ತೆ ನಿಮ್ಗೆ ಸಪ್ತಮದಲ್ಲಿ ನಿಮ್ಗೆ ಸಪ್ತಮಾಧಿಪತಿ ಶುಕ್ರ ಕೂಡ ನಿಮ್ಮ ಒಂದು ರಾಶಿಯಲ್ಲಿ ಇರ್ತಾನೆ. ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಇಂದಾಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡ ಆಗಿರ್ಬೋದು, ಇವರಿಂದ ತುಂಬಾ ನಿಮ್ಗೆ ಲಾಭವನ್ನ ತಂದ್ಕೊಡುವಂತ ತಿಂಗಳು ಇದಾಗಿರುತ್ತೆ. ಜೊತೆಗೆ ನಿಮ್ಗೆ ನೋಡಿ 24ರ ನಂತರ ನಿಮ್ಮ ರಾಶಿಯಾಧಿಪತಿ ಕುಜ ಮತ್ತೆ ಸೂರ್ಯ ಮತ್ತೆ ಬುಧ ಶುಕ್ರ ಇಷ್ಟೂ ಜನ ಬಂದು ನಿಮ್ಗೆ 2ನೇ ಮನೆ ಧನಸ್ಥಾನಕ್ಕೆ ಹೋಗ್ತಾರೆ. ಧನಸ್ಥಾನಕ್ಕೆ ಅವರು ಚೇಂಜ್ ಆಗೋದ್ರಿಂದ ಧನುರಾಶಿಗೆ ಬರೋದ್ರಿಂದ ಅಲ್ಲಿ ನಿಮ್ಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಮತ್ತೆ ರಾಶಿಯಾಧಿಪತಿ ಶುಕ್ರನ ಮೇಲೆ ಕುಜನ ಮೇಲೆ ಗುರುವಿನ ದೃಷ್ಟಿ, ಮತ್ತೆ ಶನಿಯ 10ನೇ ದೃಷ್ಟಿ ಬೀಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಾಗ್ತವೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಯಾರಾದ್ರೂ ತುಂಬಾ ನಿಮಗ್ ಬೇಕಾಗಿರೋರು ನಿಮ್ಮ ಆಪ್ತರಿಂದ ತುಂಬಾ ತೊಂದರೆ ಕೊಡೋದು ಅಥವಾ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ 12ನೇ ಮನೆ ಅಂದ್ರೆ ತುಲಾ ರಾಶಿ 12ನೇ ಮನೆ ಅಧಿಪತಿ ಶುಕ್ರ ಕೂಡ ನಿಮ್ಗೆ 2ನೇ ಮನೆಗೆ ಹೋಗಿರ್ತಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಶನಿ ದೃಷ್ಟಿ ಬೀಳ್ತಾ ಇದೆಯಲ್ಲ, ಅದರಿಂದ ಕೂಡ ಎಲ್ಲೋ ಒಂದ್ ಕಡೆ ತೊಂದರೆಗೆ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ 4 ಗ್ರಹಗಳು ಒಟ್ಟಿಗೆ ಇದ್ದು ಆ 4 ಗ್ರಹಗಳು ನಿಮ್ಗೆ 50% ಸಪೋರ್ಟ್ ಮಾಡ್ತವೆ, 50% ನಿಮ್ಗೆ ಸ್ವಲ್ಪ ಅಶುಭ ಫಲಗಳನ್ನ ನೋಡ್ತೀರಾ ಅಂತ ಹೇಳ್ತಾ, ನೀವು ಮುಖ್ಯವಾಗಿ ಏನಪ್ಪಾ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಕುಜ ಆಗಿರೋದ್ರಿಂದ ನೀವು ಅಷ್ಟೇ ಕೆಂಪು ವಸ್ತ್ರವನ್ನ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗಿ. ಕೆಂಪು ಬಣ್ಣದ ಬಟ್ಟೆ ಆಗಿರ್ಬೋದು, ಕೆಂಪು ವಸ್ತ್ರ ಏನಾದ್ರೂ ಸರಿ ನಿಮ್ಮ ಮೈ ಮೇಲೆ ಇರೋ ತರ ನೋಡ್ಕೊಳ್ತಾ ಹೋಗಿ. ಮತ್ತೆ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿ. ಆದ್ರೆ ಒಂದ್ಸತಿ ಪಳನಿ ಆಗಿರ್ಬೋದು, ತಿರುಚೆಂದೂರ್ ಆಗಿರ್ಬೋದು ಒಂದು ಸತಿ ವಿಸಿಟ್ ಮಾಡಿ ಬನ್ನಿ, ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ನಿಮ್ಗೆ ತುಂಬಾ ದೃಷ್ಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ನೀವು ಪ್ರತಿ ಮಂಗಳವಾರ ನಿಮ್ಮ ಮನೆಯಲ್ಲಿ ಒಂದು ನಿಂಬೆ ಹಣ್ಣಿನ ದೀಪ ಆಗಿರ್ಬೋದು ಅಥವಾ ನಿಂಬೆ ಹಣ್ಣನ್ನ ನಿಮ್ಮ ಮನೆಯಲ್ಲಿ ದೃಷ್ಟಿ ತೆಗೆದು ನಿಮ್ಮ ಬಾಕಲಿಗೆ ಹೊಡೆಯೋದಾಗಿರ್ಬೋದು, ಕುಯ್ದಿಡೋದಾಗಿರ್ಬೋದು, ಇದನ್ನ ಮಾಡಿದ್ರೆ ಪ್ರತಿ ಮಂಗಳವಾರ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದ್ರಲ್ಲೂ ನೀವು ಬೆಳಗ್ಗೆನೆ ಮಂಗಳವಾರ ಕುಜ ಹೋರೆಯಲ್ಲಿ ನೀವು ದೀಪ ಹಚ್ಚಿದಾಗ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೀಪ ಹಚ್ಚಿದಾಗ ನಿಮ್ಗೆ ಆ ಟೈಮ್ ನಿಮ್ಗೆ ತುಂಬಾ ಪಾಸಿಟಿವ್ನ ತಂದ್ಕೊಡುತ್ತೆ, ತುಂಬಾ ಅದೃಷ್ಟವನ್ನ ಕೂಡ ತಂದ್ಕೊಡುತ್ತೆ. ಹಾಗಾಗಿ ತಪ್ಪುದೀರ ನೀವು ಪ್ರತಿ ಮಂಗಳವಾರ ನಿಮ್ಮ ಮನೆಯಲ್ಲಿ 6ರಿಂದ 7 ಗಂಟೆಗೆ ದೀಪ ಹಚ್ಚಕ್ ಸ್ಟಾರ್ಟ್ ಮಾಡಿ. ಮತ್ತೆ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣು, ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣು ಸ್ಟಾಕ್ ಇರೋ ತರ ಮಾಡಿ. ನಿಮ್ಗೊಂದ್ ಸ್ವಲ್ಪ ದೃಷ್ಟಿ ಆಗ್ತಿದೆ ಅಂದಿದ ತಕ್ಷಣ ಅದನ್ನ ನಿಲ್ಸಿ ನಿಮ್ಮ ಮನೆ ಬಾಕ್ಲಿಗೆ ಹೊಡಿತಾ ಇರಿ. ಅದು ನಿಮ್ಗೆ ಎಷ್ಟೋ ನಿಮ್ಗೆ ಪಾಸಿಟಿವ್ನ ತಂದ್ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.